ಬರೀ ಒಂದು ಈರುಳ್ಳಿ ಸಾಕು. ಮಂಡಿ ನೋವು, ಸೊಂಟ ನೋವು, ಕೀಲುಗಳಲ್ಲಿ ನೋವು, ಯಾವುದೇ ಪ್ರಕಾರದ ನೋವು ಸೆಳೆತ ಇದ್ದರೂ ಕೂಡ ಎಳೆದು ತೆಗೆಯುತ್ತೆ ಈ ಈರುಳ್ಳಿ. ಎಷ್ಟೇ ದಿನಗಳಿದ್ರೆ ನಿಮಗೆ ಮಂಡಿ ನೋವು ಇರಲಿ, ಕೀಲು ನೋವು ಇರಲಿ, ಬೆನ್ನು ನೋವು ಬರ್ತಾ ಇರಲಿ, ಸೊಂಟ ನೋವು ಬರ್ತಾ ಇರಲಿ, ಕುತ್ತಿಗೆ ನೋವು ಬರ್ತಾ ಇರಲಿ, ಮಸಲ್ಸ್ ಪೇನ್ ಆಗಿರಲಿ, ಸೆಳೆತ ಬರ್ತಾ ಇರಲಿ, ಒಂದು ವೇಳೆ ನೀವು ಯಾವಾಗಾದರೂ ಬಿದ್ದರೂ ನೋವಾಗಿದ್ದರೂ ಕೂಡ ಅಂಥ ನೋವನ್ನೆಲ್ಲ ತಕ್ಷಣ ಕಡಿಮೆ ಮಾಡುತ್ತೆ. ನರಗಳಲ್ಲಿ ಸೆಳೆತ ಬರ್ತಾ ಇದ್ದರೂ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ನಾನು ಹೇಳಿದ ಪ್ರಕಾರ ಈ ಮನೆಮದ್ದನ್ನು ಮಾಡಿದರೆ ನಿಮಗೆ ಎಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ನೋಡಿ. ಈ ಮನೆಮದ್ದಂತೂ ತುಂಬ ಜನರಿಗೆ ಗೊತ್ತಿದೆ. ಹಿಂದಿನ ಜನರಂತೂ ತುಂಬಾ ಬಳಸ್ತಾಯಿದ್ರು. ಯಾವುದೇ ರೀತಿಯ ನೋವಿರಲಿ, ಎಷ್ಟೇ ದಿನದಿಂದ ನೋವಿರಲಿ, ಈ ಮನೆಮದ್ದು ನೋವನ್ನು ಬೇಗ ಕಡಿಮೆ ಮಾಡುತ್ತೆ. ಹಾಗಾದರೆ ಆ ಮನೆಮದ್ದು ಹೇಗೆ ತಯಾರು ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಬರೀ ಒಂದು ಈರುಳ್ಳಿ ಇದ್ರೆ ಸಾಕು ನೋಡಿ, ಸಿಂಪಲ್ಲಾಗಿ ಈ ಮನೆಮದ್ದನ್ನು ನಾವು ರೆಡಿ ಮಾಡ್ಕೋಬೋದು. ರಾಮಬಾಣವಾಗಿ ಕೆಲಸ ಮಾಡುತ್ತೆ ನೋಡಿ. ಒಂದು ಈರುಳ್ಳಿಯಿಂದ ನೀಟಾಗಿ ಸಿಪ್ಪೆ ತೆಕ್ಕೊಂಡು ನಾವು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನಾವು ಪೇಸ್ಟಾಗಿ ರೆಡಿ ಮಾಡ್ಕೊಳ್ಬೇಕು. ಹಿಂದಿನ ಕಾಲದಲ್ಲೆಲ್ಲ ಮನೆಯಲ್ಲಿ ಇರುವಂಥ ಅಜ್ಜಿಂದಿರು ಯಾರಾದರೂ ಮಕ್ಕಳು ಮನೆಯಲ್ಲಿ ಬಿದ್ದು ಬಂದಿದ್ರೆ, ಆ ಜಾಗದಲ್ಲಿ ನೋವಿದ್ದರೆ, ಒಂಥರ ಹಸಿರುಗಟ್ಟಿದ್ರೆ ನರ, ಈ ಈರುಳ್ಳಿ ಮನೆಮದ್ದನ್ನು ಮಾಡಿ ತಕ್ಷಣ ಅಪ್ಲೈ ಮಾಡ್ತಿದ್ರು. ಬೇಗ ಕಡಿಮೆ ಆಗ್ತಿದ್ದು. ಅಜ್ಜಿ ಅಮ್ಮಗಳಿಗೆಲ್ಲ ಕೈಕಾಲು ನೋವಿದ್ದರೆ ಕೂಡ ಈ ರೀತಿ ಮನೆಮದ್ದನ್ನು ಮಾಡಿ ಬೇಗ ಅಪ್ಲೈ ಮಾಡ್ತಿದ್ರು. ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡ್ತಿದ್ರು. ಇವಾಗ ನೋಡಿ, ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ. ನೀವು ಬೇಕಾದರೆ 1 ಸ್ಪೂನ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಾಂದರೆ ಹಾಗೆ ಕೂಡ ಪೇಸ್ಟ್ ಮಾಡ್ಕೋಬೋದು. ನೈಸಾಗಿ ಪೇಸ್ಟ್ ಆಗುತ್ತೆ. ಒಂದು ವೇಳೆ ಆಗಿಲ್ಲ ಅಂದರೆ ಸ್ವಲ್ಪ ನೀರನ್ನು ಹಾಕೋಬೋದು. ನೋಡಿ, ಈ ರೀತಿ ನೈಸಾಗಿ ಪೇಸ್ಟ್ ರೆಡಿ ಆಯಿತು. ಇವಾಗ ನೋಡಿದ್ರಲ್ಲ, ಚೆನ್ನಾಗಿ ನೈಸಾಗಿದೆ. ಇವಾಗ ಈ ಈರುಳ್ಳಿ ಪೇಸ್ಟನ್ನು ನಾವು ಒಂದು ದಪ್ಪ ತಳ ಇರುವಂಥ ಪಾತ್ರೆಗೆ ಹಾಕ್ಕೋಬೇಕು. ಯಾಕಂದರೆ ಇದನ್ನು ನಾವು ಬಿಸಿ ಮಾಡ್ಕೋಬೇಕಾಗತ್ತೆ. ನೋಡಿ, ನೀವು ಕಬ್ಬಿಣದ ಬಾಣಲೆ ಇದ್ದರೆ ಹಾಕ್ಕೋಬೋದು, ಇಲ್ಲ ಒಗ್ಗರಣೆ ಸೌಟಿದ್ರೂ ಕೂಡ ಅದಕ್ಕೆ ಹಾಕ್ಕೋಬೋದು. ಈ ರೀತಿ ಸ್ವಲ್ಪ ದಪ್ಪ ತಳ ಇರಬೇಕು, ತಳ ಹಿಡಿಬಾರ್ದು ಅದು. ಯಾಕಂದರೆ ಈರುಳ್ಳಿ ಬೇಗ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಇವಾಗ ನಾವು ಈ ಪೇಸ್ಟನ್ನು ಈ ಪಾತ್ರೆಗೆ ಹಾಕ್ಕೊಂಡಿದ್ದೀವಿ. ಇವಾಗ ಇದನ್ನು ಬಿಸಿ ಮಾಡಬೇಕು. ಇದಕ್ಕೆ ನಾವು 2 ಸ್ಪೂನಷ್ಟು ಸಾಸಿವೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಸಾಸಿವೆ ಎಣ್ಣೆ ಕೂಡ ನಮ್ಮ ನೋವನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ. ವಿಪರೀತವಾದಂಥ ಕಾಲು ನೋವು ಬಂದು ಬಾವು ಆಗಿದ್ದರೆ ಆ ಬಾವನ್ನು ಕಡಿಮೆ ಮಾಡುತ್ತೆ. ತುಂಬ ನೋವು ಬಂದು ಪಾದಗಳು ಓಡಲಿಕ್ಕಾಗ್ತಾ ಇಲ್ಲ ಅಂದರೂ ಈ ಸಾಸಿವೆ ಎಣ್ಣೆ ಉಪಯೋಗಿಸುವುದರಿಂದ ಆ ನೋವು ಬೇಗ ಕಡಿಮೆ ಆಗುತ್ತೆ. ಹಾಗಾಗಿ ನಾನಿಲ್ಲಿ 2 ಸ್ಪೂನು ಸಾಸಿವೆ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ವೇಳೆ ನೀವು ಇವಾಗಲೇ ತಯಾರಿ ಮಾಡ್ಕೋಬೇಕು ಅಂದಾಗ ಈ ಸಾಸಿವೆ ಎಣ್ಣೆ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಈ ಮನೆಮದ್ದನ್ನು ತಯಾರಿ ಮಾಡ್ಕೋಬೋದು. ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡಬೇಕು ಅಂದರೆ ಸಾಸಿವೆ ಎಣ್ಣೆನೇ ತುಂಬ ಮುಖ್ಯ ಆಗಿರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ 2 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಕೂಡ ನಮಗಿರುವಂಥ ನೋವನ್ನು ಕಡಿಮೆ ಮಾಡುತ್ತೆ. ಮಂಡಿ ನೋವಾಗಿರಲಿ, ಸೊಂಟ ನೋವಾಗಿರಲಿ, ಇಲ್ಲಿ ಸೆಳೆತ ಬರಲಿರಲಿ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಯಾಕಂದರೆ ಅರಿಶಿನ ಪುಡಿ ತುಂಬಾ ಮೆಡಿಸಿನಲ್ ಪ್ರಾಪರ್ಟಿಯನ್ನು ಹೊಂದಿದೆ. ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿಯನ್ನು ರಿಚ್ಚಾಗಿ ಹೊಂದಿದೆ. ತುಂಬ ಹಳೆಯ ನೋವಾಗ್ತಾಯಿದ್ರೆ, ಪದೇ ಪದೇ ನೋವು ಬರ್ತಾ ಇರಲಿ, ಅಥವಾ ಯಾವಾಗಾದರೂ ಬಿದ್ದು ನೋವು, ಮಸಲ್ಸ್ ಪೇನ್ ಆಗಿದ್ದರೂ ಕೂಡ, ಇಲ್ಲ ಮಾಂಸಖಂಡಗಳಲ್ಲಿ ಒಂಥರ ಪ್ರೆಸ್ ಆದಂತಾಗಿ ಆ ಮಾಂಸಖಂಡಗಳು ನೋವು ಬರ್ತಾಯಿದ್ರೆ, ಸೆಳೆತ ಬರ್ತಾಯಿದ್ರೆ, ಅಂಥ ನೋವನ್ನು ಕಡಿಮೆ ಮಾಡುವಂಥ ಗುಣ ಈ ಅರಿಶಿನ ಪುಡಿಗೆ ಇದೆ. ನಾವು ಅರಿಶಿನ ಪುಡಿಯನ್ನು ಇಡೀ 1 ಟೀ ಸ್ಪೂನ್ ಅಂದರೆ ನಾನು 2 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆದಷ್ಟು ಮನೆಯಲ್ಲೇ ಮಾಡಿರುವಂಥ ಅರಿಶಿನ ಪುಡಿ ಹಾಕ್ಕೊಂಡ್ರೆ ನೀವು ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ನಿಮಗೆ ತುಂಬಾ ಔಷಧಿಯ ಗುಣವನ್ನು ಹೊಂದಿರುತ್ತೆ ಅದು. ನೋಡಿ, ಇಲ್ಲಿ ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡಿದಾಗ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡ್ತಿದ್ದೀರಲ್ಲ, ಈರುಳ್ಳಿಯಲ್ಲಿರುವಂಥ ಎಲ್ಲ ರಸ ಕೂಡ ಕ್ರಮೇಣವಾಗಿ ಬತ್ತು ಹೋಗ್ತಾ ಇದೆ, ಡ್ರೈ ಆಗ್ತಾ ಇದೆ. ಇದು ಚೆನ್ನಾಗಿ ಈ ರೀತಿ ಗಟ್ಟಿಯಾಗಬೇಕು. ಇಲ್ಲಿ ನಾವು ಈರುಳ್ಳಿ, ಸಾಸಿವೆ ಎಣ್ಣೆ ಮತ್ತು ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡಿದ್ದೀವಿ. ಇದಕ್ಕೆ ನೀವು ಮನೆಯಲ್ಲಿರುವಂಥ ಇನ್ನೊಂದು 2 ಪದಾರ್ಥಗಳನ್ನು ಸೇರಿಸ್ಕೋಬೋದು. 1 ಚಿಟಿಕೆಯಷ್ಟು ಸುಣ್ಣವನ್ನು ಮಿಕ್ಸ್ ಮಾಡ್ಕೋಬೋದು. ಎಲೆ ಅಡಿಕೆ ಹಾಕ್ಕೊಳ್ತೀವಲ್ಲ, ಅದೇ ಸುಣ್ಣ, ಅದನ್ನು ಹಾಕ್ಕೋಬೋದು. ಅದಿಲ್ಲ ಅಂದರೆ ನೀವು
ಪಟಿಕ ಅಂತ ಬರುತ್ತೆ, ನೀರೆಲ್ಲ ಕ್ಲೀನ್ ಮಾಡುವಂಥ ಒಂದು ವಸ್ತು. ಅದರ ಪೀಸ್ ಇದ್ದರೆ ನೀವು 1/4 ಸ್ಪೂನಷ್ಟು ಇದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲ ಇದೆರಡು ಇಲ್ಲ ಅಂದರೆ ನೀವು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು, ಒಂದು ಚಿಕ್ಕ ಉಂಡೆಯಷ್ಟು ಬೆಲ್ಲವನ್ನು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಒಂದು ವೇಳೆ ನಿಮಗೆ ಇದು ಯಾವುದು ಇಲ್ಲ ಅಂದರೆ ಯಾವುದಾದ್ರೂ 3ರಲ್ಲಿ 1 ಪದಾರ್ಥವನ್ನು ಸೇರಿಸ್ಕೋಬೋದು. ಇಲ್ಲ ಅಂದರೆ ಇದೇ 3 ಪದಾರ್ಥ ನಿಮಗೆ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ನೀವು ಸುಣ್ಣ ಮತ್ತು ಬೆಲ್ಲವನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಇದು ಕಲರ್ ಕೂಡ ಚೇಂಜ್ ಆಗುತ್ತೆ, ರೆಡ್ ಆಗಿ ಬರುತ್ತೆ. ಯೆಲ್ಲೋ ಕಲರ್ ಹೋಗಿ ಸುಣ್ಣವನ್ನು ಮಿಕ್ಸ್ ಮಾಡಿದಾಗ ರೆಡ್ ಆಗುತ್ತೆ. ಯಾಕಂದರೆ ಸುಣ್ಣದಲ್ಲಿರುವಂಥ ಕ್ಯಾಲ್ಸಿಯಮ್ಮು ಈ ಕಲರನ್ನು ಕೂಡ ಚೇಂಜ್ ಮಾಡುತ್ತೆ. ನೆಕ್ಸ್ಟ್ ನಾವು ಈ ರೀತಿ ಒಂದು ಕಾಟನ್ ಬಟ್ಟೆ ತಗೋಬೇಕು. ಈ ಕಾಟನ್ ಬಟ್ಟೆಗೆ ನಾವು ರೆಡಿ ಮಾಡ್ಕೊಂಡಿರುವಂಥ ಈ ಪೇಸ್ಟನ್ನು ನಾವು ಹಾಕ್ಕೋಬೇಕು. ಎಷ್ಟು ಅಂದರೆ ನಾವು ಅದು ಕೈಗೆ ತಾಗಿಸ್ಕೊಳ್ಳುವಷ್ಟು ಬೆಚ್ಚಗಿರಬೇಕು. ಬಿಸಿ ಬಿಸಿ ಇರುವಂಥ ಪೇಸ್ಟನ್ನು ಬಟ್ಟೆ ಮೇಲೆ ನೀಟಾಗಿ ಹಾಕ್ಕೊಳ್ಬೇಕು. ಈರುಳ್ಳಿ ಪೇಸ್ಟನ್ನು ನೋಡಿ, ನಾವು ಆ ಪೇಸ್ಟನ್ನು ಮುಟ್ಟಿದಾಗ ನಮ್ಮ ಕೈ ತಡ್ಕೊಳ್ಬೇಕು ಆ ಬಿಸಿಯನ್ನು, ಅಷ್ಟಿದ್ರೆ ಸಾಕಾಗುತ್ತೆ. ತುಂಬ ಬಿಸಿ ಬೇಡ, ಸ್ವಲ್ಪ ಬಿಸಿ ಇದ್ದರೆ ಸಾಕಾಗುತ್ತೆ. ಆವಾಗ ನಮ್ಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆವಾಗ ನಮಗೆ ಹಾಕ್ಕೊಂಡಾಗ ಕೂಡ ಒಂಥರ ಸಮಾಧಾನ ಆಗುತ್ತೆ ಪೇನ್ ಇರುವಲ್ಲಿ. ಈ ರೀತಿ ನೀವು ಈ ಬಟ್ಟೆ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈ ಮನೆಮದ್ದನ್ನು ನಾವು ಮಿರಾಕಲ್ ಆನಿಯನ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಬಳಸಿರುವಂಥ ಪದಾರ್ಥಗಳು ಅಷ್ಟೊಂದು ಔಷಧಿ ಗುಣವನ್ನು ಹೊಂದಿದ್ದೇವೆ. ಈರುಳ್ಳಿಯಲ್ಲಿರುವಂಥ ಸಲ್ಫರ್ ಅಂಶ, ಹಾಗಾಗಿ ಇದರಲ್ಲಿರುವಂಥ ಆ್ಯಂಟಿ ಇನ್ಫ್ಲಮೇಟರಿ ಅಂಶ ಕೂಡ ಯಾವುದೇ ರೀತಿಯ ನೋವಿದ್ದರೆ, ಯಾವುದೇ ರೀತಿಯ ಊತ ಆಗಿದ್ದರೆ, ಎಷ್ಟೇ ಹಳೆಯ ನೋವಾಗಿದ್ದರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುವಂಥ ಶಕ್ತಿ, ಶಾಶ್ವತವಾಗಿ ಶಮನ ಮಾಡುವಂಥ ಶಕ್ತಿ ಈ ಈರುಳ್ಳಿಯಲ್ಲಿದೆ. ನೀವು ಈ ಪೇಸ್ಟನ್ನು ತಯಾರಿ ಮಾಡಿದ ತಕ್ಷಣ ಬಿಸಿ ಬಿಸಿಯಾಗಿರುವ ಆಗಲಿ ಫಾಸ್ಟಾಗಿ ಬಟ್ಟೆ ಮೇಲೆ ಸ್ಪ್ರೆಡ್ ಮಾಡಬೇಕು. ಇಲ್ಲಾಂದರೆ ತಣ್ಣಗಾಗಿರುತ್ತೆ. ಯಾವಾಗ ನೀವು ಸ್ಪ್ರೆಡ್ ಮಾಡ್ತಿರೋ ತಕ್ಷಣ ನಿಮಗೆ ಎಲ್ಲಿ ನೋವಿರುತ್ತೋ ಆ ಜಾಗವನ್ನು, ಬಟ್ಟೆಯನ್ನು ಅಪ್ಲೈ ಮಾಡ್ಕೋಬೇಕು. ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಎಲ್ಲಿ ನೋವಿರುತ್ತೋ ಅಲ್ಲಿ ಆ ಪ್ಲೇಸ್ಗೆ ಈ ರೀತಿಯಾಗಿ ಅಪ್ಲೈ ಮಾಡಬೇಕು. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಬೇಕಾಗುತ್ತೆ. ಈ ರೀತಿ ಪ್ರೆಸ್ ಮಾಡಿದಾಗ ಆ ಪ್ಲೇಸಿಗೆ ಕರೆಕ್ಟಾಗಿ ಪೇಸ್ಟ್ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಬಿಸಿ ಬಿಸಿ ಇದ್ದಾಗಲೇ ನೋವನ್ನು ಹೊಡೆಯುವಂಥ ಶಕ್ತಿ, ಸೆಳೆತವನ್ನು ಎಳೆದು ತೆಗೆಯುವಂಥ ಶಕ್ತಿ ಈ ಈರುಳ್ಳಿ ಪೇಸ್ಟಿಗೆ ಬರುತ್ತೆ. ನಿಮಗೆ ಮಂಡಿ ನೋವು ಬಂದರೂ ಕೂಡ ಮಂಡಿಗೆ ನೋವು ಇದೇ ಥರ ಅಪ್ಲೈ ಮಾಡ್ಬೋದು. ಎಷ್ಟು ಬೇಗ ನಿಮಗೆ ಆರಾಮ್ ಅನಿಸುತ್ತೆ, ನೋವು ಬೇಗ ಕಡಿಮೆ ಆಗುತ್ತೆ. ಇದೆಲ್ಲ ನಮ್ಮ ಮನೆಗಳಲ್ಲಿ ಅಜ್ಜಂದಿರು ಇದೇ ಮನೆಮದ್ದನ್ನು ಮಾಡ್ತಿದ್ರು. ಬೇಗ ನೋವನ್ನು ಕಡಿಮೆ ಮಾಡುತ್ತೆ. ಪದೇ ಪದೇ ನಮ್ಮ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಅದು ಆರೋಗ್ಯದ ಮೇಲೆ ಸೈಡ್ ಎಫೆಕ್ಟ್ಸನ್ನು ಬೀರುತ್ತೆ. ಈ ರೀತಿ ಮನೆಮದ್ದನ್ನು ಮಾಡೋದ್ರಿಂದ ನಾವು ಆರಾಮಾಗಿ ಮನೆಯಲ್ಲಿ ನ್ಯಾಚುರಲ್ ಆಗಿ ನೋವು ನಿವಾರಣೆಗಾಗಿ ಈ ಟ್ರೀಟ್ಮೆಂಟನ್ನು ಮಾಡ್ಕೋಬೋದು. ತುಂಬ ವಿಪರೀತ ನೋವಾಗಿ ಆ ಜಾಗದಲ್ಲಿ ಊತ ಬಂದಿದ್ದು, ಇಲ್ಲ ನೀವು ಯಾವುದಾದ್ರೂ ಬೆದ್ದು ಪೆಟ್ಟಾಗಿದ್ದರೆ, ಆ ರಕ್ತ ಹೆಪ್ಪಗಟ್ಟಿ ಕಪ್ಪಾಗಿದ್ದರೆ, ಹಸಿರು ಕಲರ್ ಆಗಿದ್ದರೆ ಕೂಡ ಆ ಪ್ಲೇಸಿಗೂ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು. ಕ್ರಮೇಣವಾಗಿ 2-3 ಸಲ ಅಪ್ಲೈ ಮಾಡಿದ್ರೆ ಬೇಗ ಹಸಿರು ಕೂಡ ಕಟ್ಟಿದ್ದು ಕೂಡ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗಿ ನಿಮ್ಮ ನೋವೆಲ್ಲ ಕಡಿಮೆ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಸಿಂಪಲ್ ಆದಂಥ ಮನೆಮದ್ದು ಇದಾಗಿದೆ. ತುಂಬ ಬೇಗ ನಿಮಗೆ ಪರ್ಮನೆಂಟಾಗಿ ಮನೆಮದ್ದು ಇದಾಗಿದೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಉತ್ತಮವಾದ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.